ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಸಿಂಪಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಅದೇ ರೀತಿ ಕ್ರೋಶ ಬರಬೇಕು ಅಂತ ಇಲ್ಲ, ಮತ್ತು ನಮಗೆ ಅದೇ ರೀತಿ ಕುಚ್ಚುಗಳು ಕೂಡ ಬರೋದಿಲ್ಲ. ಇದರಲ್ಲಿ ತುಂಬ ಸಿಂಪಲಾಗಿ ಹಾಕೋಬೋದು, ಬಿಗಿನರ್ಸ್ ಕೂಡ ಆರಾಮ್ಸೆ ಹಾಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್ ನೋಡಿ, ಇದಕ್ಕೆ ನಾನು ನೀಡಲ್ ತೊಗೊಂಡಿದ್ದೀನಿ. ಇದಕ್ಕೆ ಕಾಟನ್ ಥ್ರೆಡ್, ನಾವು ಬಟ್ಟೆ ಹೊಲಿಯಕ್ಕೆಲ್ಲ ಬಳಸ್ತೀವಲ್ಲ ಫ್ರೆಂಡ್ಸ್, ಅದೇ ಕಾಟನ್ ಥ್ರೆಡ್ಡನ್ನೇ ತೊಗೊಳ್ಳಿ. ನೀವು ಸ್ಯಾರಿ ಯಾವ ಕಲರ್ ತೊಗೊಂಡಿರ್ತಿಲ್ಲ, ನೀವು ಸ್ಯಾರಿ ಕಲರಲ್ಲಿ ಥ್ರೆಡ್ನ ತೊಗೋಬೇಕಾಗತ್ತೆ. ನೋಡಿ, ಇಲ್ಲಿ ಸ್ಯಾರಿ ಕಲರ್ ಥ್ರೆಡ್ ತೊಗೊಳ್ಳಿ, ತುಂಬ ಅದು ಸ್ಯಾರಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈಗ ನಾವು ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಥ್ರೆಡ್ಡಿಗೆ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಈಗ ನಾವು ಸೆಕ್ಯೂರ್ ಮಾಡ್ಕೊಳ್ಳೋಣ. ಸ್ಯಾರಿಗೆ ಜಿಗ್ಜಾಗ್ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಅಲ್ಲಿ ಈ ಥರ ನಾಟ್ ಹಾಕ್ಕೊಳ್ಳಿ, 2 ನಾಟ್ ಹಾಕ್ಕೊಳ್ಳಿ. ಆವಾಗ ನೀಟಾಗಿ ಬಿಗಿಯಾಗಿ ಇರುತ್ತೆ. ನೋಡಿ, ಇನ್ನೊಂದು ಹಾಕೋಣ. ನೋಡಿ, ಈ ಥರ ಹಾಕ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಬೀಡ್ಸ್ನ ಆ್ಯಡ್ ಮಾಡೋಣ. ಮೊದಲನೇದಾಗಿ ನಾವು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡೋಣ. 1 2 ನೋಡಿ, 2 ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದಾದ್ಮೇಲೆ ನೆಕ್ಸ್ಟು ಒಂದು ಬಿಗ್ ಬೀಡ್ ಹಾಕೋಣ. ಮತ್ತೆ ನೆಕ್ಸ್ಟು 2 ಸ್ಮಾಲ್ ಬೀಡ್ಸ್. ನೋಡಿ, ಈ ಥರ ಹಾಕಿದ್ಮೇಲೆ ನೀಡಲಲ್ಲಿ ನಮಗೆ 5 ಬೀಡ್ಸ್ ಇದೆ. ಇದನ್ನ ಯಾವ ರೀತಿ ಹಾಕೋದು ಅಂತಂದರೆ, ನೋಡಿ, ಈ ಥರ ಹಾಕೊಂಡಾಗ ನೋಡಿ ಈ ಥರ ಇಟ್ಕೊಳ್ಳಿ. ಆವಾಗ ನಿಮಗೆ ತುಂಬ ಟೈಟಾಗಿ ತೊಗೋಬೇಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಲೂಸ್ ಆಗಿದ್ರೆ ಪರವಾಗಿಲ್ಲ, ಮೆಷರ್ಮೆಂಟ್ ನೋಡ್ಕೊಂಡು ತೊಗೊಳ್ಳಿ. ನೋಡಿ, ಈ ಥರ ಇಡಾಗ ನಮಗೆ ಈ ಥರ ಕಾಣಿಸ್ಬೇಕದು, ಕಾಣಿಸುತ್ತೆ ಅನಿಸುತ್ತೆ. ನೋಡಿ, ನಾನು ಇಲ್ಲಿ ಒಳಗಡೆಯಿಂದ ಬಂದು ಸೀರೆಯಲ್ಲಿ ಒಂದ್ಸಲ ಈ ಥರ ತಗೊಂಡು ಮತ್ತೆ 1 ಬೀಡಲ್ಲಿ ನೋಡಿ, 1 ಬೀಡಲ್ಲಿ ಈ ಥರ ಸೆಕ್ಯೂರ್ ಮಾಡ್ಕೊಂಡಾಗ ನೋಡಿ, ನೋಡಿ ಈ ಥರ ಕಾಣುತ್ತೆ. ನೆಕ್ಸ್ಟ್ ಇದೇ ಥರ ಈಗ ನಾವಿಲ್ಲಿ 2 ಬೀಡ್ಸ್ ಹಾಕಿವಲ್ಲ ಫ್ರೆಂಡ್ಸ್, ಸ್ಮಾಲ್ ಬೀಡ್ಸು. ನೆಕ್ಸ್ಟಲ್ಲಿ ನಾವೇನು ಹಾಕಬೇಕಾಗುತ್ತೆ, 1 ಬೀಡ್ ಮಾತ್ರ ಹಾಕಬೇಕಾಗುತ್ತೆ. ನೋಡಿ, 1 ಬೀಡ್ ಅಷ್ಟೇ ಹಾಕಬೇಕು. ಸಾರಿ, 1 ಬೀಡ್ ಮಾತ್ರ ಹಾಕಿ ನೆಕ್ಸ್ಟು ಬಿಗ್ ಬೀಡ್ ಹಾಕಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು 2 ಸ್ಮಾಲ್ ಬೀಡ್ಸ್ ಹಾಕಬೇಕಾಗುತ್ತೆ. ಸ್ಮಾಲ್ ಬೀಡ್ಸ್ ಹಾಕಬೇಕಾಗುತ್ತೆ. ನೋಡಿ, ಅದು ಕೂಡ ಇದೇ ರೀತಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಹಾಕೊಂಡಾಗ ಸ್ವಲ್ಪ ಲೂಸ್ ಇದ್ರೆ ಪರವಾಗಿಲ್ಲ, ಹಾಕಬೇಕಾ ವೇರಿಯೇಷನ್ ಆಗುತ್ತೆ ಫ್ರೆಂಡ್ಸ್, ಪರವಾಗಿಲ್ಲ. ನೋಡಿ, ಈ ಥರ ಸ್ಯಾರಿಲಿ ಒಂದ್ಸರಿ ನಾವು ಪಿನ್ ಮಾಡಿಕೊಂಡು ನೆಕ್ಸ್ಟ್ ನೋಡಿ, ಈ ಥರ ಸ್ಮಾಲ್ ಬೀಡಲ್ಲಿ ಕೆಳಗಡೆಯಿಂದ ಪಾಸ್ ಮಾಡಿದಾಗ ನೀಟಾಗಿ ನಮಗೆ ಸ್ಟಿಫ್ ಆಗಿ ಕೂರುತ್ತೆ. ನೋಡಿ, ಕೂತಿದೆ. ಮತ್ತೆ ನೆಕ್ಸ್ಟ್ ಅದೇ ರೀತಿ ಮತ್ತೆ 1 ಬೀಡ್, 1 ಬಿಗ್ ಬೀಡ್, ಮತ್ತೆ 2 ಸ್ಮಾಲ್ ಬೀಡ್ಸ್ ತಗೊಳ್ಳಿ ಫ್ರೆಂಡ್ಸ್. ನೋಡಿ, 2 ಸ್ಮಾಲ್ ಬೀಡ್ಸ್ ತಗೊಂಡಾಗ ನಮಗೆ ನೀಟಾಗಿ ಬರುತ್ತೆ. ಬಿಗಿನರ್ಸ್ ಕೂಡ ಆರಾಮ್ಸೆ ಹಾಕ್ಬೋದು ಫ್ರೆಂಡ್ಸ್. 1-2 ಸಲ ಹಾಕಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಹಾಕಬೇಕು ಅಂತೇಳಿ. ಅದೇ ರೀತಿನೇ ಕಂಟಿನ್ಯೂ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ನೆಕ್ಸ್ಟ್ ಇಲ್ಲಿ ಇಟ್ಕೊಂಡಾಗ ನಮಗೆ ಇಲ್ಲಿಗೆ ಬರ್ತಿದೆ. ಸೀರೆಯಲ್ಲಿ ಒಂದ್ಸಲ ನಾವು ಈ ಥರ ಸೆಕ್ಯೂರ್ ಮಾಡಿಕೊಂಡು ನೆಕ್ಸ್ಟು ನೋಡಿ, ಇಲ್ಲಿ ಕೆಳಗಡೆಯಿಂದ ಈ ಥರ ಕಾಣಿಸ್ತಿದೆ ಅನಿಸುತ್ತೆ. ಈ ಥರ ಪಾಸ್ ಮಾಡಿಬಿಟ್ಟಾಗ ನಮಗೆ ನೋಡಿ ನೀಟಾಗಿ ಈ ಥರ ಇಟ್ಕೊಂಡು ಫಸ್ಟು ಬಟ್ಟೆಯಿಂದ ಥ್ರೆಡ್ನ ಸೂಜಿನ ಪಾಸ್ ಮಾಡಿ ನೆಕ್ಸ್ಟ್ ಈ ಥರ ನೋಡಿ ಬೀಡ್ಸಿಂದ ಪಾಸ್ ಮಾಡಿದಾಗ ನಮಗೆ ನೀಟಾಗಿ ಬರುತ್ತೆ. ನೀವು ಎಂಡಿಂಗಲ್ಲಿ ಅಷ್ಟೇ ಅದೇ ನೀಡಲಲ್ಲಿ ವಾಪಸ್ ಬಂದು
ಥರ ಥ್ರೆಡ್ಡಲ್ಲಿ ತಗೊಂಡಾಗ ನಮಗೆ ನಾಟ್ ನೀಟಾಗಿ ಬೀಳುತ್ತೆ ಅಷ್ಟು. ಈ ಥರ ನಾಟ್ ಹಾಕೊಂಡಾಗ ನಮಗೆ ನೀಟಾಗಿ ಬರುತ್ತೆ. ಇಲ್ಲಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣುತ್ತೆ. ನಾವೀಗ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಹಾಕೋಣ. ಯಾವುದಂತ ನೋಡೋಣ ಬನ್ನಿ. ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ 4 ಬೀಡ್ಸನ್ನು ಹಾಕಬೇಕಾಗುತ್ತೆ. 4 ಸ್ಮಾಲ್ ಬೀಡ್ಸ್, 1 2 3 4 ನೋಡಿ. 4 ಬೀಡ್ಸ್ ಹಾಕಿದ್ಮೇಲೆ ಈ ರೀತಿ ನಿಮ್ಗೆ ಕಾಣಿಸ್ತಿದೆ ಅನ್ಸುತ್ತಲ್ಲ, ಈ ರೀತಿ ಇಟ್ಕೊಂಡು ಬಿಗ್ ಬೀಡಲ್ಲಿ ಪಕ್ಕ ಇದೆಯಲ್ಲ ಸ್ಮಾಲ್ ಬೀಡು, ಅದರಲ್ಲಿ ನಾವು ಇದನ್ನು ಸೂಜಿನ ಪಾಸ್ ಮಾಡಿ ಮತ್ತು ನೆಕ್ಸ್ಟು ಎರಡನೇದೇನಿದೆಯಲ್ಲ ಸ್ಮಾಲ್ ಬೀಡರ್ ಅಲ್ಲಿ ಪಾಸ್ ಮಾಡಿ ತೆಗೆದಾಗ ನಮಗೆ ನೋಡಿ ಈ ರೀತಿ ಬರುತ್ತೆ ಫ್ರೆಂಡ್ಸ್. ತುಂಬ ಈಸಿ ಫ್ರೆಂಡ್ಸ್, ನಿಧಾನಕ್ಕೆ ಅದನ್ನು ಟೈಮ್ ಕೊಟ್ಟು ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಹಾಕೋಣ ಇನ್ನೊಂದ್ಸತಿ ಅದೇ ಥರ ನೋಡಿ. ನಾನು ಮತ್ತೆ 4 ಸ್ಮಾಲ್ ಬೀಡನ್ನ ಹಾಕೊಂಡಿದ್ದೀನಿ. ಅದೇ ರೀತಿ ನೋಡಿ, ಇಲ್ಲಿ ಸ್ಮಾಲ್ ಬೀಡ್ ಕಾಣಿಸಿಲ್ಲ, ಇದರ ನೀಡಲ್ ಪಾಸ್ ಮಾಡಿ ನೆಕ್ಸ್ಟು ಸ್ಮಾಲ್ ಬೀಡರಲ್ಲಿ ಈ ಥರ ಪಾಸ್ ಮಾಡಬೇಕಾಗುತ್ತೆ. ನೋಡಿ ನೀಟಾಗಿ ಬಂದಿದೆ. ಸ್ಮಾಲ್ ನೀಡಲ್ ಬೀಡ್ಸ್ನ ಹಾಕಿ ಈ ರೀತಿ ಮತ್ತೆ ಸ್ಮಾಲ್ ಬೀಡಲ್ಲಿ ನಾವು ಪಾಸ್ ಮಾಡಿದಾಗ ನಮಗೆ ಈ ರೀತಿ ಕಾಣುತ್ತೆ ಫ್ರೆಂಡ್ಸ್. ತುಂಬ ಈಸಿ ಇದೆ ಫ್ರೆಂಡ್ಸ್, ನೋಡಲಿಕ್ಕೆ ನಿಮಗೆ ಆ ಥರ ಅನಿಸ್ಬೋದು. 1-2 ಸಲ ಹಾಕಿ ನಿಮಗೆ ಗೊತ್ತಾಗ್ಬಿಡುತ್ತೆ. ತುಂಬ ಈಸಿಯಾಗಿ ಹಾಕೋಬೋದು, ಬಿಗಿನರ್ಸ್ ಕೂಡ ಆರಾಮ್ಸೆ ಹಾಕೋಬೋದು. ತುಂಬ ಈಸಿ ಇದೆ ಫ್ರೆಂಡ್ಸ್. ನಾನು ಕಂಪ್ಲೀಟಾಗಿ ಹಾಕಿದ್ದೀನಿ. ಇದನ್ನು ಯಾವ ರೀತಿ ಲಾಕ್ ಮಾಡೋದಂತ ತೋರಿಸ್ತೀನಿ. 4 ಬೀಡ್ಸು ಹಾಕಿದ್ಮೇಲೆ ಈ ಕಡೆ ಇದೆಯಲ್ಲ ಸ್ಮಾಲ್ ಬೀಡು, ಇದನ್ನು ನೀಡಲ್ ಪಾಸ್ ಮಾಡಿ ನೆಕ್ಸ್ಟು ಬಟ್ಟೆಗೆ ಲಾಕ್ ಮಾಡೋಣ. ಒಂದು 2 ಟೈಮ್ಸ್ ಲಾಕ್ ಮಾಡಿ ಬಿಗಿಯಾಗಿ ಹೋಗುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಬಟ್ಟೆಲಿ ಹಾಕೋದ್ರಿಂದ ಈ ಥರ ಕಾಣಿಸ್ತಾ ಇರ್ಬೋದು, ಬಟ್ ಸ್ಯಾರಿಗೆ ಹಾಕಿ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡಾಗಿ ಕಾಣುತ್ತೆ. ಯಾವುದೇ ರೀತಿ ನಾವು ಕ್ರೋಶಾ ಬಳಸ್ತೆ, ಕುಚ್ಚು ಹಾಕ್ತೆ, ತುಂಬ ಸಿಂಪಲಾಗೆ ಹಾಕಿದ್ದೀವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.